ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರ್ಟಿಕ್ಯುಲರ್ ಆಗಿ ಆಲ್ರೆಡಿ ನೀವು ನಮ್ಮ ವಿಡಿಯೋದ ವಾಲ್ಪೇಪರನ್ನು ನೋಡಿದ್ದೀರಾ. ಅದರಲ್ಲಿ ಏನಿದೆ ಅಂತ ಹೇಳಿದರೆ ಪ್ರತಿಯೊಬ್ಬ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳು ನೋಡಲೇಬೇಕಾದ ವಿಡಿಯೋ ಅಂತಲೇ ಹಾಕಿದ್ದೇನೆ. ಹಾಗಿದ್ರೆ ಅಂಥದ್ದೇನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಹೊರಟಿದ್ದೇನೆ ಅನ್ನುವುದೇ ನಿಮಗೂ ಪ್ರಶ್ನೆ ಹೌದಲ್ವ? ಅದಕ್ಕೆ ಉತ್ತರವನ್ನು ನಾನು ಇವತ್ತು ಕೊಡಲಿದ್ದೇನೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳು ಇದೇ ವರ್ಷ PUC ಕಾಲೇಜಿಗೆ ಮೆಟ್ಲನ್ನು ಹತ್ತಿರುವಂಥದ್ದು ಹಾಗೂ ಪ್ರಥಮ PUCಯಿಂದ ತೇರ್ಗಡೆ ಆಗಿಬಿಟ್ಟು ಅಂದರೆ ಪಾಸ್ ಆಗಿಬಿಟ್ಟು ದ್ವಿತೀಯ PUCಯ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಯೂನಿಟ್ ಟೆಸ್ಟ್ 1 ಅಂತ. ಕೇವಲ ಪ್ರಥಮ PUC ದ್ವಿತೀಯ PUC ಮಾತ್ರ ಅಲ್ಲ, ಪ್ರಥಮ PUCಯ ವಿದ್ಯಾರ್ಥಿಗಳಿಗೂ ಕೂಡ ಯೂನಿಟ್ ಟೆಸ್ಟ್ 1 ಇರುತ್ತೆ. ಹಾಗಿದ್ದರೆ ಬಹಳ ಜನ ತಲೆಯಲ್ಲಿ ಸರ್ ಲಾಸ್ಟ್ ಇಯರು ಚೇಂಜ್ ಆಗಿದೆ, ಎಲ್ಲರಿಗೂ ಕೂಡ ಇಂಟರ್ನಲ್ ಮಾರ್ಕ್ಸ್ ಇದೆ, ಯಾವ ರೀತಿಯಾಗಿ ಕೊಡ್ತಾರೆ, ಆ ಇಂಟರ್ನಲ್ ಮಾರ್ಕ್ಸ್ಗಳನ್ನು ನೀವಾಗಿ ತೆಗೆದುಕೊಳ್ಳಬೇಕು ಅಥವಾ ನಿಮ್ಮ PUC ಕಾಲೇಜಲ್ಲಿ ಪಾಠ ಮಾಡುವಂಥ ಲೆಕ್ಚರರ್ಗಳು ಕೊಡ್ತಾರೋ ಅಥವಾ ನಿಮ್ಮ ಪ್ರಿನ್ಸಿಪಲ್ಲು ಉಚಿತವಾಗಿ ಆ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನಿಮಗೆ ನೀಡ್ತಾರೋ ಅಥವಾ ಇವೆಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ನೀಡ್ತಾ ಇದ್ದೇನೆ. ಆಯಿತಾ? ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ತಾವುಗಳು ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1ಅನ್ನು ಬರೆಯಲಿದ್ದೀರಾ. ಪ್ರಥಮ ಹಾಗೂ ದ್ವಿತೀಯ ಇಬ್ಬರು PUCಯ ವಿದ್ಯಾರ್ಥಿಗಳು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಯೂನಿಟ್ ಟೆಸ್ಟ್ 1ಅನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಹೌದಲ್ವಾ? ಅದನ್ನು ನಾವು ಏನಂತ ಕರಿತೀವಿ? ಘಟಕ ಪರೀಕ್ಷೆ 1 ಅಂತ ಕರೆಯುತ್ತೇವೆ. ಯಾವುದೇ ರೀತಿಯಾದಂಥ ಡೌಟ್ಗಳಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋದ ಕಮೆಂಟ್ಸಲ್ಲಿ ತಾವುಗಳು ಅದನ್ನು ಬರೆದು ನಮಗೆ ಸೆಂಡ್ ಮಾಡಿದರೆ ಅದಕ್ಕೆ ಉತ್ತರವನ್ನು ನಾವುಗಳು ಕೊಡುತ್ತೇವೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ರಿಕ್ವೆಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವತ್ತೂ ಕೂಡ ಸಂತೋಷವಾಗಿರಿ. ಅದೇ ನಮ್ಮ ಇವತ್ತು ಥಾಟ್ ಆಫ್ ದ ಡೇ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೆ ಸಂತೋಷವನ್ನೇ ನೀಡಿ ತಾವುಗಳು ಈ ಭೂಮಿಯಿಂದ ಹೋಗಬೇಕಾಗಿದೆ. ಬನ್ನಿ ಆಯಿತಾ, ವಿಡಿಯೋ ಪ್ರಾರಂಭವನ್ನು ಮಾಡ್ತೇನೆ. ಹಾಗಿದ್ರೆ ಇವತ್ತು ವಿಡಿಯೋ ಕಾನ್ಸೆಪ್ಟ್ ಯಾರಿಗೆ ಹಾಗೂ ವಿಡಿಯೋ ಕಾನ್ಸೆಪ್ಟಲ್ಲಿ ಇವತ್ತು ವಿಡಿಯೋದಲ್ಲಿ ಏನನ್ನು ನಾನು ತಿಳಿಸಲಿಕ್ಕೆ ಹೋಗ್ತಾ ಇದ್ದೇನೆ, ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಮುಂದಿನ ತಿಂಗಳು ನಿಮಗೆ ಯೂನಿಟ್ ಟೆಸ್ಟ್ ಇದೆ. UNIT ಯೂನಿಟ್ ಟೆಸ್ಟ್ ಇದೆ. ಇದು ಯೂನಿಟ್ ಟೆಸ್ಟ್ 1 ಅಂತ ನಾವು ಕರೆಯುತ್ತೇವೆ. ಯೂನಿಟ್ ಟೆಸ್ಟ್ 1 ಘಟಕ ಪರೀಕ್ಷೆ 1 ಅಂತ ಹೇಳ್ತೇವೆ. ಹಾಗಿದ್ರೆ ಯೂನಿಟ್ ಟೆಸ್ಟು ನಿಮಗೆ ಎಷ್ಟು ಅಂಕಕ್ಕಿರುತ್ತೆ? ನಿಮಗೆ 40 ಮಾರ್ಕ್ಸಿಗಿರುತ್ತೆ. ಆಯಿತಾ? MARKS 40 ಅಂಕದ ಈ ಪರೀಕ್ಷೆ ಆಗಿರುತ್ತೆ. ಕ್ಲಿಯರಾಗಿ ತಿಳ್ಕೊಳ್ಳಿ. ಹಾಗಿದ್ದರೆ ಯೂನಿಟ್ ಟೆಸ್ಟ್ 1 ನಿಮಗೆ ಇಂಪಾರ್ಟೆಂಟೋ ಅಲ್ವೋ ಅಂತ. ಯಾಕಂದರೆ ಇನ್ನೂ ಕೂಡ ನಮ್ಮ SSLC ವಿದ್ಯಾರ್ಥಿಗಳು ಎಕ್ಸಾಮ್ 3 ಬರೀತಾ ಇದ್ದಾರೆ ಅಂತ ಹೇಳಿದರೆ ಅರ್ಥ ಏನು ಅಂದರೆ, ಯೂನಿಟ್ ಟೆಸ್ಟ್ 1 ಮುಂದಿನ ತಿಂಗಳಿದೆ, ಎಕ್ಸಾಮ್ 3 ನಮ್ಮ SSLC ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಇದು ಅರ್ಥವೇನು ಅಂತ ಹೇಳಿದರೆ, ಈಗಲೂ ಕೂಡ ತಮಗೆ ಪ್ರಥಮ PUC ಪ್ರವೇಶ ಪಡೆಯಲು ಅವಕಾಶವಿದೆ. ಹೋಪ್ ಇಟ್ ಈಸ್ ಕ್ಲಿಯರ್. ಭಾಳ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪೋಷಕರು ಈ ವಿಡಿಯೋನ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ನೋಡಿ ಸರ್. ಬಂದಂಥ ಮಾಹಿತಿ ನಮ್ಮ PU ಬೋರ್ಡ್ ವತಿಯಿಂದ ನಿಮಗೆ ಕೊಡುತ್ತಿದ್ದೇನೆ. KSEAB ವತಿಯಿಂದ ಬಂದಿರುವಂಥ ಮಾಹಿತಿಯನ್ನು ಕೊಡುತ್ತಿರುವಂಥದ್ದು. ಇದು ನಮ್ಮ ಅನಿಸಿಕೆ ಅಲ್ಲ, ನಮ್ಮ ಅಭಿಪ್ರಾಯಗಳಲ್ಲ. ಇರುವಂಥ ಸರ್ಕ್ಯುಲರಲ್ಲಿ ಏನಿದೆಯೋ ಅದನ್ನು ನಿಮಗೆ ನೀಡುತ್ತಿದ್ದೇನೆ. ಹಾಗಿದ್ರೆ ಯೂನಿಟ್ ಟೆಸ್ಟ್ 1 ಅಂತ ಇರುವಂಥದ್ದು 40 ಮಾರ್ಕ್ಸಿಗೆ. ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಓದಬೇಕು ಅಥವಾ ಹಾಗೆ ಗಾಳಿನಲ್ಲಿ ಉಡಾಫೆ ಮಾತಾಗೆ ಇದನ್ನು ಅಥವಾ ಅಟೆಂಡ್ ಮಾಡಲಿಲ್ಲ ಅಂದರೂ ನಡೆಯುತ್ತೋ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಯೂನಿಟ್ ಟೆಸ್ಟ್ 1 ಎಷ್ಟು ಮುಖ್ಯ ಅಥವಾ ಇಂಪಾರ್ಟೆಂಟೇ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಯೂನಿಟ್ ಟೆಸ್ಟ್ 1 ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇದೇ ಯೂನಿಟ್ ಟೆಸ್ಟಿನ ಮೇಲೆ ನಿರ್ಧಾರವಾಗಿರುತ್ತದೆ. ಆವಾಗಲೇ ಹೇಳಿದ್ನಲ್ವ, ಯೂನಿಟ್ ಟೆಸ್ಟ್ 1ಅನ್ನು ತಾವುಗಳು ನಿಮ್ಮ ಲೆಕ್ಚರರ್ ಜೊತೆ ಪಡೆದುಕೊಳ್ಳುತ್ತೀರೋ ಅಥವಾ ಪ್ರಿನ್ಸಿಪಲಿಂದನೋ ಅಥವಾ ಯಾರಿಂದ ಪಡೆದುಕೊಳ್ಳುತ್ತೀರೋ, ಉಚಿತವಾಗಿಯೋ ಅಥವಾ ಪ್ರಾಕ್ಟಿಕಲ್ಸ್ ಪಡೆದು? ಏನೂ ಇಲ್ಲ ಸರ್. ನಿಮ್ಮ ಇಂಟರ್ನಲ್ ಮಾರ್ಕ್ಸು ನಿಮಗೆ ಬರೋದು ನಿಮ್ಮ ಯೂನಿಟ್ ಟೆಸ್ಟ್ 1ನಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ. ಕ್ಲಿಯರ್? ಬಹಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಂಟರ್ನಲ್ ಮಾರ್ಕ್ಸು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಿಮ್ಮ ಮೇಲೆ, ನಿಮ್ಮ ಬರವಣಿಗೆಯ ಮೇಲೆ. ನೀವು ಏನನ್ನು ಚೆನ್ನಾಗಿ
ಬರೀತಿರೋ ಎಕ್ಸಾಮಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಳುತ್ತೀರೋ ಅದರ ಬೇಸ್ ಮೇಲೆಯೇ ನಿಮಗೆ ಇಂಟರ್ನಲ್ ಮಾರ್ಕ್ಸು ಬೀಳುತ್ತೆ. ಎಕ್ಸಾಂಪಲ್ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ನೀವು ಈಗ ಇದೇ ಯೂನಿಟ್ ಟೆಸ್ಟ್ 1 ನಡೆದು ಹೋಗುತ್ತೆ, ನಂತರದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಆಗುತ್ತೆ, ನಂತರದಲ್ಲಿ ಯೂನಿಟ್ ಟೆಸ್ಟ್ 2 ಕೂಡ ಆಗುತ್ತೆ. ಯೂನಿಟ್ ಟೆಸ್ಟ್ 2 ಆಗುತ್ತೆ. ಇವೇ ನಿಮ್ಮ ಎಕ್ಸಾಮ್ಗಳು. ನೆನಪಿರಲಿ ಇಂಟರ್ನಲ್ ಮಾರ್ಕ್ಸ್ ಬೇಕು ಅಂದರೆ ಕಂಪಲ್ಸರಿ ತಗೊಳ್ಳು ಯೂನಿಟ್ ಟೆಸ್ಟ್ 1, ಮಿಡ್ ಟರ್ಮ್ ಎಕ್ಸಾಮ್ ಹಾಗೂ ಯೂನಿಟ್ ಟೆಸ್ಟ್ 2 ಬರೀಲೇಬೇಕು. ಹಾಗಿದ್ದರೆ ಬನ್ನಿ ಸರ್, ಈಗ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಈಗ ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದುಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಐ ನೀಡ್ ಸಮ್ ಸ್ಪೇಸ್. ಬನ್ನಿ ಸರ್, ನಿಮ್ಮ ಒಂದು ವರ್ಷಕ್ಕೆ ಇರುವಂಥ ಪರೀಕ್ಷೆಗಳನ್ನು ಏನು ಅಂತ ಬರೆದು ತೋರಿಸ್ತೇನೆ. ಒಂದು ಯೂನಿಟ್ ಟೆಸ್ಟ್ 1, ಇನ್ನೊಂದು ಮಿಡ್ ಟರ್ಮ್ ಎಕ್ಸಾಮ್, ಹೌದಲ್ವಾ, ಇನ್ನೊಂದು UT2 ಯೂನಿಟ್ ಟೆಸ್ಟ್ 2. ಇವೇ ನಿಮ್ಮ ಪರೀಕ್ಷೆಗಳು. ನೋಡಿ, ಇದು 80 ಅಂಕದ ಎಕ್ಸಾಮು, ಇದು 40 ಅಂಕದ, ಇದು ಕೂಡ 40 ಅಂಕದ ಪರೀಕ್ಷೆ ಆಗಿರುತ್ತೆ. ಹಾಗಿದ್ದರೆ ಸಪೋಸ್ ಯೂನಿಟ್ ಟೆಸ್ಟ್ 1 ನಮ್ಮ SSLC ವಿದ್ಯಾರ್ಥಿಗಳು ಲೇಟಾಗಿ ಅಡ್ಮಿಷನ್ ಆಗಿರ್ತೀರ, ಏನೂ ಗೊತ್ತಿರಲ್ಲ, ಯೂನಿಟ್ ಟೆಸ್ಟ್ 1 ಅಟೆಂಡೇ ಮಾಡಲ್ಲ, ಅಥವಾ ಅನಾರೋಗ್ಯದ ಕಾರಣದಿಂದ ಏನೋ ಆಗಿರ್ತೀರ, ಅಥವಾ ಯೂನಿಟ್ ಟೆಸ್ಟ್ 1 ನೀವು ಗೊತ್ತೇ ಇಲ್ದಂಗೆ ಈ ವಿಡಿಯೋನೇ ನೋಡಿರಲ್ಲ, ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಬಿಟ್ಟು ಓದೇ ಇರಲ್ಲ, ಆಯಿತಾ, ಬರೆದೂ ಇರಲ್ಲ, ಸ್ಕಿಪ್ ಮಾಡಿರ್ತೀರ ಅಂದ್ಕೊಳ್ಳಿ. ಮಿಡ್ ಟರ್ಮ್ ಎಕ್ಸಾಮ್ ಬರೀತೀರಾ, ಯೂನಿಟ್ ಟೆಸ್ಟ್ 2 ಕೂಡ ಬರೀತೀರಾ. ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಗುತ್ತೆ, 10 ಅಂಕಕ್ಕಿರುತ್ತೆ. ನಿಮ್ಮ ಇಂಟರ್ನಲ್ ಮಾರ್ಕ್ಸು 10 ಅಂಕಕ್ಕಿರುತ್ತೆ. ಇನ್ನು 10 ಅಂಕ ನಿಮ್ಮ ಅಸೈನ್ಮೆಂಟಿಗೆ ಕೊಡ್ತಾರೆ. ಈ 10 ಅಂಕವನ್ನು ಈ ಯೂನಿಟ್ ಟೆಸ್ಟ್ 1 ಮಿಡ್ ಟರ್ಮು ಹಾಗೂ ಯೂನಿಟ್ ಟೆಸ್ಟ್ 2ನಲ್ಲಿ ಬೆಸ್ಟ್ 2 ತೆಗೆದುಕೊಳ್ಳುತ್ತಾರೆ. ಬೆಸ್ಟ್ 2 ಅಂದರೆ ಅರ್ಥ ಆಗುತ್ತಾ? ಈಗ ಅದೇ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಭಾಳ ಅಂಕಗಳನ್ನು ತೆಗೆದುಕೊಂಡಿದ್ದರೆ ಮಿಡ್ ಟರ್ಮ್ ಎಕ್ಸಾಮನ್ನು ತಗೊಂತಾರೆ. ಯೂನಿಟ್ ಟೆಸ್ಟ್ 2 ಅಟೆಂಡ್ ಮಾಡಿದರೆ ಯೂನಿಟ್ ಟೆಸ್ಟ್ 2 ಕೂಡ ತೆಗೆದುಕೊಳ್ಳಲಾಗತ್ತೆ. ಕ್ಲಿಯರ್? ಎಲ್ಲದೂ ಕೂಡ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಯಾವುದಾದ್ರೂ ನೋಡಿ, 2 ಅಂತೂ ಕಂಪಲ್ಸರಿ ಆಗೇ ಇರಲೇಬೇಕು, ಮಿಡ್ ಟರ್ಮ್ ಇರಬೇಕು, ಜೊತೆಗೆ ಯೂನಿಟ್ ಟೆಸ್ಟ್ 1 ಅಥವಾ ಯೂನಿಟ್ ಟೆಸ್ಟ್ 2 ಬರೀಲೇಬೇಕು ವಿದ್ಯಾರ್ಥಿಗಳೇ. ನೀವು ಏನಾದರೂ ಯೂನಿಟ್ ಟೆಸ್ಟ್ 1 ಬರೀಲಿಲ್ಲ ಅಂದರೆ ಕಂಪಲ್ಸರಿ ಯೂನಿಟ್ ಟೆಸ್ಟ್ 2 ಬರೀಲೇಬೇಕು. ಬರೀಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಿಡ್ ಟರ್ಮಲ್ಲಿ ತಾವುಗಳು ಸಪೋಸ್ ಬರೀ 40 ಅಂಕಗಳು ತೆಗೆದುಕೊಂಡಿದ್ರಿ, 80ಕ್ಕೆ 40 ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಇಂಟರ್ನಲ್ಲು 5 ಮಾರ್ಕ್ಸನ್ನು ಕೊಡ್ತಾರೆ. 2.5 ಆಗುತ್ತೆ. ಅವಾಗ ಬಹಳ ಕ್ಲಿಯರಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಕ್ಲಿಯರಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತಲ್ವ? ಕ್ಯಾಲ್ಕುಲೇಷನ್ ಬಹಳ ಈಸಿಯಾಗಿ ಇರುವಂಥದ್ದು. ನೀವು ಏನಾದರೂ ಕೇವಲ ಮಿಡ್ ಟರ್ಮ್ ಎಕ್ಸಾಮ್ ಅಷ್ಟೇ ಬರೆದ್ರಿ, ಯೂನಿಟ್ ಟೆಸ್ಟ್ 1 ಬರೆದಿಲ್ಲ, ಯೂನಿಟ್ ಟೆಸ್ಟ್ 2 ಬರೆದಿಲ್ಲ ಅಂದರೆ ಈ ಮಿಡ್ ಟರ್ಮ್ ಎಕ್ಸಾಮಿನ ಅಂಕಗಳು ಎಷ್ಟು ತೆಗೆದಿರ್ತೀರೋ ಅದರಲ್ಲಿ ಅರ್ಧ ಮಾಡಿಬಿಟ್ಟು 10ಕ್ಕೆ ಅದರಲ್ಲಿ ಅರ್ಧವನ್ನು ಕೊಡ್ತಾರೆ. ಅಂದರೆ ಕಾಲು ಭಾಗ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಎಷ್ಟಾಯಿತು? 10ಕ್ಕೆ 2.5 ಇಂಟರ್ನಲ್ಲು, 10ಕ್ಕೆ 2.5 ಮಾರ್ಕ್ಸ್ ಆಯಿತು ಇಂಟರ್ನಲ್ಲು. ಸಪೋಸ್ ಒಳ್ಳೆ ವಿದ್ಯಾರ್ಥಿಗಳು ನೀವು, ಇದನ್ನು ಅಳಿಸ್ತೀನಿ ಈಗ, ನೆನ್ಪಿಟ್ಕೊಳ್ಳಿ. ನೀವು ಭಾಳ ಗುಡ್ ಸ್ಟೂಡೆಂಟು. ಸಪೋಸ್ 80ಕ್ಕೆ 80 ಇಲ್ಲಿ ತಗೊಂಡ್ರಿ, 40ಕ್ಕೆ 40 ಇದರಲ್ಲೂ ತೆಗೆದ್ರಿ, 40ಕ್ಕೆ 40 ಇದರಲ್ಲೂ ತೆಗೆದುಕೊಂಡಿದ್ದೀರಾ, ಹೌದಲ್ವಾ? ಬೆಸ್ಟ್ 2 ತಗೊಂತಾರೆ. ಬೆಸ್ಟ್ 2 ಅಂದರೆ ಇದನ್ನೇ ಅಂದ್ಕೊಳ್ಳಿ. ಈಗ ಎಷ್ಟಾಯಿತು? 120 ಆಯಿತು. ಎಷ್ಟು ಮಾರ್ಕ್ಸಿಗೆ? 120 ಮಾರ್ಕ್ಸಿಗೆ 10 ಮಾರ್ಕ್ಸ್. 10ಕ್ಕೆ ಅದನ್ನು ಕನ್ವರ್ಟ್ ಮಾಡಬೇಕಲ್ವ? ಎಷ್ಟಾಯಿತು? 1 10 1 10 ಅಂದರೆ ಇಂಟರ್ನಲ್ ನಿಮಗೆ 10 ಮಾರ್ಕ್ಸ್ ಬಂತು. 10 ಮಾರ್ಕ್ಸಿಗೆ 10 ಇಂಟರ್ನಲ್ಲು. ಎನಿ ಡೌಟ್? ಇಲ್ಲ ಸರ್, ನಾವು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ನಾವು ಸಪೋಸ್ ಅಳಿಸ್ತೀನಿ, ನೋಡ್ತಾ ಹೋಗಿ. ಸಪೋಸ್ ಸರ್ ಯೂನಿಟ್ ಟೆಸ್ಟ್ 1ರಲ್ಲಿ ನಾನು 30 ತೆಗೆದುಕೊಂಡಿದ್ದೇನೆ, ಹೌದಲ್ವಾ? ಯೂನಿಟ್ ಟೆಸ್ಟ್ ಮಿಡ್ ಟರ್ಮಲ್ಲಿ 70 ತೆಗೆದುಕೊಂಡಿದ್ದೇನೆ, ಹಾಗೂ ಯೂನಿಟ್ ಟೆಸ್ಟ್ 2ನಲ್ಲಿ ನಾನು 35 ತೆಗೆದುಕೊಂಡಿದ್ದೇನೆ. 35 ಆಯಿತಾ? ನೋಡಿ, ಈಗ 35 ತೆಗೆದುಕೊಂಡಿದ್ದೇನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೇಡಪ್ಪ, ಇಲ್ಲಿ ಇನ್ನೂ ಜಾಸ್ತಿ ಮಾಡಿಸಿ ತಗೊಂಡಿದ್ಕೊಂಡಿದ್ದೀರಪ್ಪ, 75 ಅಂದ್ಕೊಳ್ಳಿ. 75, ಹೌದಲ್ವಾ? ಈಗ ಎಷ್ಟಾಯಿತು ನಿಮ್ಮದು? ಬೆಸ್ಟ್ 2 ಅಂತ ಹೇಳಿದರೆ ಇದೇ ಆಯಿತು, ಬೆಸ್ಟ್ 2, ಹೌದಲ್ವಾ? ಟೋಟಲ್ ಎಷ್ಟಾಯಿತು? 110 ಟೋಟಲ್ ಮಾರ್ಕ್ಸ್ ಇರುವಂಥದ್ದು ನಮಗೆ 120, ಹೌದಲ್ವಾ?
ಇಂಟು 10 ಅಂತ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಗೊತ್ತಾ? 9 ಮಾರ್ಕ್ಸ್ ಬರುತ್ತೆ ಇಂಟರ್ನಲ್. ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಭಾಳ ಈಸಿ ಕ್ಯಾಲ್ಕುಲೇಷನ್ನು. 0 ಈ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಹೌದಲ್ವಾ? 12 10 ಅಂತೂ ಮಾಡೋಕ್ಕೆ ಬರಲ್ಲ, 120 ಬರಬೇಕು. 12 9 86. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಕ್ಕಳೇ ಬಹಳ, ನಾನು ಅದಕ್ಕೆ ಹೇಳುತ್ತಿರುವಂಥದ್ದು 9.11 ಅಂತ ಬರ್ತಾ ಹೋಗುತ್ತೆ, 9.18 ಅಂತ ನೋಡಿ. 75 35 ತಗೊಂಡ್ರೂ ಕೂಡ ಮಗುಗೆ 9 ಇಂಟರ್ನಲ್ ಬರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಗುವಂಥದ್ದು ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳು ಆಗಿರ್ಬೋದು. ಸಪೋಸ್ ನಿಮ್ಮ ಅಂಕಗಳು ನೋಡಿ, ಕ್ಲಿಯರಾಗಿ ತೋರಿಸ್ತಾ ಹೋಗ್ತೇನೆ ನಾನು. ನೋಡಿ, ಈಗ ನಿಮ್ಮ 80ಗೆ 80 ತೆಗೆದುಕೊಂಡಿದ್ದೀರಾ, ಇಲ್ಲಿ 35 ತೆಗೆದುಕೊಂಡಿದ್ದೀರಾ, ಅಲ್ಲಿಗೆ ನಿಮ್ಮ ಟೋಟಲ್ ಎಷ್ಟಾಯ್ತಿದ್ದು ಎರಡೂ ಸೇರಿಬಿಟ್ಟು 115 ಆಯಿತು. ಡಿವೈಡೆಡ್ ಬೈ 120 ಇಂಟು 10 ಎಷ್ಟಾಯಿತು? 9.5 ಆಯಿತು ಮಾರ್ಕ್ಸ್. 9.5 ಇಂಟರ್ನಲ್ ಮಾರ್ಕ್ಸ್ ನಿಮ್ಮದು. ಇದು ನೀವು ಗಳಿಸುವಂಥ ಅಂಕಗಳು. ನಿಮ್ಮ ಪ್ರಿನ್ಸಿಪಲ್ ಆಗಲಿ, ನಿಮ್ಮ ಮುಖ್ಯ ಉಪಾಧ್ಯಾಯರುಗಳಾಗಲಿ, ನಿಮ್ಮ ಲೆಕ್ಚರರ್ಗಳಾಗಲಿ, ನಿಮ್ಮ ಶಿಕ್ಷಕರುಗಳಾಗಲಿ ಯಾರು ಕೂಡ ಉಚಿತವಾಗಿ ನೀಡುವಂಥದ್ದಲ್ಲ, ಅದು ನಿಮ್ಮ ಹಾರ್ಡ್ ವರ್ಕ್ನಿಂದನೇ ಬರುವಂಥದ್ದು. ಹಾಗಾಗಿ ಯೂನಿಟ್ ಟೆಸ್ಟ್ 1, ಮಿಡ್ ಟರ್ಮು ಹಾಗೂ ಯೂನಿಟ್ ಟೆಸ್ಟ್ 2 ನಿಮ್ಮ ಕಾಲೇಜ್ಗಳಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದರೆ ನಿಮಗೆ ತೊಂದರೆ ಆಗುವಂಥದ್ದು. ತಾವುಗಳು ದಯವಿಟ್ಟು ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಒಳ್ಳೆಯ ಇಂಟರ್ನಲನ್ನು ತೆಗೆದುಕೊಂಡ್ರೆ ಉತ್ತಮವಾದ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆದರೆ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಇನ್ನೊಂದು ವಿಡಿಯೋನ ನಾನು ನಿಮಗೆ ಮಾಡಿಕೊಡ್ತೇನೆ. ಯಾಕಂದರೆ ಇಷ್ಟರಲ್ಲೇ ನಿಮಗೆ ಸಮಾಧಾನ ಆಗಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಇನ್ನೊಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. ಸಂಪೂರ್ಣವಾಗಿ 100 ಅಂಕಕ್ಕೆ ಎಷ್ಟಾಗತ್ತೆ ಅಂತ. ಯಾಕಂದರೆ ಭಾಳ ಜನಕ್ಕೆ ಡೌಟ್ ಇದೆ, ಈಗ ಏನು ಸರ್ ಬರೀ 80 ಮಾರ್ಕ್ಸಿಗೆ ತೋರಿಸ್ಬಿಟ್ರಿ ನೀವು, ನಮ್ಮ ಕತೆ 100 ಮಾರ್ಕ್ಸಿಗೆ ಏನು ಎಕ್ಸಾಮು ಅಂತ. ನೋಡಿ, 80 + 10 ಅಂತ ಆಗುತ್ತೆ, ಆವಾಗ 100. 80ಕ್ಕೆ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್, 10 ಅಸೈನ್ಮೆಂಟು, ಈ 10 ಅಂಕಗಳು ಇದೆಲ್ಲ ಸೇರಿಬಿಟ್ಟು 10 ಅಂಕ ಇಲ್ಲ ನೀಡ್ತಾರೆ. ಆವಾಗ ನಿಮಗೆ 100 ಮಾರ್ಕ್ಸು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ರಿ, ಹೌದಲ್ವಾ? ಥ್ಯಾಂಕ್ಸ್ ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಇಷ್ಟು ಸಮಾಧಾನದಿಂದ ಏನು ಸ್ಕಿಪ್ ಮಾಡೋಂಗೆ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ನಾನು ಒಂದು ಸಲ್ಯೂಟನ್ನು ಹೊಡಿಲೇಬೇಕು. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡಿಬಿಟ್ಟು ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿಬಿಟ್ಟು ಅಲ್ಲೇ ಕ್ಲೋಸ್ ಮಾಡಿಬಿಡಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್, ಟು ಯುವರ್ ಪೇರೆಂಟ್ಸ್, ಟು ಯುವರ್ ಕಲೀಗ್ಸ್, ಟು ಯುವರ್ ಬೆಸ್ಟ್ ಒನ್ಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್. ಪ್ರೀತಿಯ ಶಿಕ್ಷಕರೇ, ನಿಮ್ಮ ಮಕ್ಕಳಿಗೆ, ನೀವು ಪಾಠ ಮಾಡುವಂಥ ಮಕ್ಕಳಿಗೆ ದಯವಿಟ್ಟು ಯೂನಿಟ್ ಟೆಸ್ಟ್ 1, ಮಿಡ್ ಟರ್ಮ್, ಯೂನಿಟ್ ಟೆಸ್ಟ್ 2ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ಕೊಡಿ. ಕೊನೆಯದಾಗಿ ನೀನು ಬರ್ದಿಲ್ಲಪ್ಪ ಹಾಗಾಗಿ ಇಂಟರ್ನಲ್ ಬಂದಿಲ್ಲ ಅಂತ ಹೇಳೋಕ್ಕಿಂತ ಇದು ಫಸ್ಟ್ ಮಂತ್ ಆಫ್ ದಿ, ಹೌದಲ್ವಾ, ಅಕಾಡೆಮಿಕ್ ಇಯರಿನ 1ನೇ ತಿಂಗಳಲ್ಲೇ ಪ್ರಾರಂಭವಾಗಿದ್ದೇವೆ, ಇನ್ನೂ ಅಡ್ಮಿಷನ್ ಆಗ್ತಾ ಇದೆ, ದಯವಿಟ್ಟು ಅವಳಿಗೆ ಹೇಳ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಯೂನಿಟ್ ಟೆಸ್ಟ್ 1ರ ಪೋರ್ಷನನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUC ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟಿನ, ಪ್ರತಿಯೊಂದು ಲ್ಯಾಂಗ್ವೇಜಿನ ನಿಮ್ಮ ಯೂನಿಟ್ ಟೆಸ್ಟ್ 1ನ ಪೋರ್ಷನನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಭರವಸೆಯೊಂದಿಗೆ ದಯವಿಟ್ಟು ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರ್ ನೀಡ್ತೀರಾ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಂದು ಭರವಸೆಯೊಂದಿಗೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.